ಕಮ್ಯುನಿಟಿ ಡಾಗ್ಗಳ ಜೊತೆ ಯಾವ್ದಾದ್ರು ಮರೆಯಲಾಗದ ಅನುಭವ ಅಂತ ಯಾವ್ದಾದ್ರು ಒಂದಿದ್ಯಾ? ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಮನೆಯಲ್ಲಿ ಏನ್ ನಾಯಿ ಬೇಕಾಗಿಲ್ವೋ, ಬೇಡ ಅನ್ನೋ ನಾಯಿ ತಂದು ಎಲ್ಲೋ ಒಂದು ಜಾಗ ಬಿಟ್ಬಿಡ್ತಾರೆ. 2 ಸ್ಮಾಲ್ ಪಪ್ಪಿಗಳು ಒಂದು ಜಾಗದಲ್ಲಿ ಒಂದು ಬುಷಲ್ಲಿ ಇತ್ತು. ಸೊ ನಾನು ನನ್ನ ಮನೆಯವರು ಅವಾಗೆಲ್ಲ ವಿ ಯೂಸ್ ಟು ಗೋ ವಾಕಿಂಗ್ ಕ್ಯಾರಿಂಗ್ ದ ಫುಡ್ ಇನ್ ದಿ ಬಕೆಟು. ಅವಾಗ ಕುಯ್ ಅಂತ ಶಬ್ದ ಬಂತು. ಅದು ಹುಡ್ಕೊಂಡು ನೋಡ್ತಾರೆ 2 ಚಿಕ್ಕ ಪಪ್ಪೀಸು ಒಂದು ಬುಷಲ್ಲಿತ್ತು. ಅದಕ್ಕೆಲ್ಲ ಊಟ ಎಲ್ಲ ಆಗದೆ ಬಾಲ್ ಅಲ್ಲಾಡ್ಸ್ಕೊಂಡೇ ಬಂತು. ಸೊ ಆಫ್ಟರ್ 3rd or 4th ಡೇ ಇಟ್ ಸ್ಟಾರ್ಟೆಡ್ ವೇಟಿಂಗ್ ಫಾರ್ ಮೀ. ಸೊ ನಾನು ನನ್ನ ಮನೆಯವರು ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಎಲ್ಲ ಕೊಟ್ಟು ಸ್ವಲ್ಪ ಮಾತಾಡ್ಬಿಟ್ಟು ಬರ್ತಾ ಇದ್ದೆ. ನಾನು ಒಂದು ಫೈನ್ ಡೇ ನೋಡಿದ್ರೆ ಒಂದೇ ಒಂದು ನಾಯಿ ಇತ್ತು, ಒಂದು ನಾಯಿ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪನ್. ಉಳಿದಿರೋ ನಾಯಿ, ಆ ನಾಯಿ ಬಂದು ನಮ್ಮ ಗೇಟ್ ಹತ್ರ ಮಲ್ಕೊಂಡಿತ್ತು. ಅದಿನ್ನು ಇವತ್ತು ಇದೆ. ಅದು ನಮ್ಮ ಮನೆಗೆ ಬಂದು ಈಗ 8 ವರ್ಷ 9 ವರ್ಷ ಆಯಿತು. ಸುಂದರಿ ಅಂತ ಹೆಸರಿಟ್ಟಿದ್ದೀನಿ. ಅದು ನಮ್ಮ ಜೊತೆಗೆ ಬೆಳೀತಾ ಇದೆ. ಸರ್, ನಿಮ್ಗೆ ಈ ಕಾರ್ಯದಲ್ಲಿ BBMP ಅವರು ಅಥವಾ ಗೌರ್ಮೆಂಟ್ ಅವರಿಂದ ಯಾವ್ದಾದ್ರು ಸಪೋರ್ಟ್ ಸಿಕ್ಕಿದ್ಯಾ? ಲೇಟರ್ ಆನ್, ಅದು ಅಟ್ ಲೇಟರ್ ಸ್ಟೇಜು BBMP ಅವರು ಏನು ಮಾಡಿದ್ರು, ವೆನ್ ವಿ ಡಿಸ್ಕಸ್ಡ್ ವಿತ್ BBMP ಪೀಪಲ್, ವಿ ಟೋಲ್ಡ್ ದಮ್ ಟು ಹೌ ಟು ರಿಡ್ಯೂಸ್ ಪಾಪ್ಯುಲೇಷನ್ ಆಫ್ ದ ಡಾಗ್ಸ್ ಅಂತ ಒಂದು ಬಂತು. ದೆನ್ ವಿ ಟೋಲ್ಡ್ ದಮ್, ಬೇರೆ ಅನಿಮಲ್ ಆಕ್ಟಿವಿಸ್ಟ್ ಎಲ್ಲ ಹೋಗಿ ಡಿಸ್ಕಸ್ ಮಾಡಿಬಿಟ್ಟು ವಿಲ್ ಸ್ಟಾರ್ಟ್ ಸ್ಟೆರಿಲೈಸೇಷನ್ ಆಫ್ ದಿ ಡಾಗ್ಸ್, ನ್ಯೂಟ್ರಿಂಗ್ ಆಫ್ ದಿ ಡಾಗ್ಸ್ ಮಾಡೋದನ್ನು ಪ್ಲಾನ್ ಮಾಡಿದ್ವಿ. ದೆನ್ ಹೌ ಟು ಗೋ ಅಪ್ ಎಕ್ಸೆಟ್ರಾ ಅವ್ರು ಕೂತ್ಕೊಂಡು ಮಾತಾಡಿಬಿಟ್ಟು ದೇ ಡಿವೈಡೆಡ್ ಇಂಟು ವೇರಿಯಸ್ ಝೋನ್ಸು. ಐ ಫಾಲ್ ಇಂಟು ಸೌತ್ ಝೋನ್. ಸೊ BBMP is helping me in reducing the population. ಸರ್, ನೀವು ದಿನ ನಾಯಿಗಳಿಗೆ ಊಟ ಕೊಡಕ್ ಹೋಗ್ತಿದ್ರಿ ಅಂತ ಹೇಳಿದ್ರಿ. ನೀವು ಊಟ ಕೊಡಕ್ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಎದುರಿಸಿದ್ರಾ? ಊಟ ತೊಗೊಂಡೋಗುವಾಗ ಏನು ಮಾಡ್ತಾರೆ ಕೆಲವರು, ಸರ್ ಇಲ್ಲೆಲ್ಲ ಊಟ ಕೊಡಬೇಡಿ, ನೀವು ಆ ನಾಯಿಗಳು ಬೊಗಳುತ್ತೆ, ನಮ್ಮ ಮಕ್ಕಳು ಆಟ ಆಡೋಕ್ಕಾಗಲ್ಲ, ನಾಯಿಗಳು ಕಚ್ಚೋಗಿ ಬರುತ್ತೆ, ಸೊ ನೀವು ಏನು ಸರ್ ಮಾಡ್ತೀರಾ, ನಿಮ್ಮನ್ನು ನೇಮಿ ಆಗ್ಬಿಟ್ಟು ಹೋಗ್ಬಿಡ್ತೀರಾ. ಕೆಲವರು ಹಾರ್ಷಾಗಿ ಮಾತಾಡ್ತಾರೆ. ಕೆಲವರು ಈ ಕಡೆ ಬರಲೇಬೇಡಿ, ನೀವು ನಿಮ್ಮಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂದ್ರೆ ಏನೋ ರಫ್ ಆಗೆಲ್ಲ ಮಾತಾಡ್ತಾರೆ. ಮೈ ಪರ್ಪಸ್ ಈಸ್ ಟು ಫೀಡ್ ದ ಡಾಗ್ಸ್, ನಾಟ್ ಟು ಫೈಟ್ ವಿತ್ ಎನಿಬಡಿ ಅಲ್ವಾ. ಸೊ ದಿ ಕಾನ್ಸೆಪ್ಟ್ ಆಫ್ ಬೀದಿ ನಾಯಿಗಳು ನಮ್ಮನ್ನು ಕಚ್ಚೋಗಿ ಬರುತ್ತೆ, ನಮ್ಮನ್ನು ಅಡ್ಸ್ಕೊಂಡು ಬರುತ್ತೆ, ನಮ್ಮ ಮಕ್ಕಳು ಅದೆಲ್ಲ ಏನಂದರೆ ವಿ ಹ್ಯಾವ್ ಎ ರಾಂಗ್ ಕಾನ್ಸೆಪ್ಟ್ ಇನ್ ಅಸ್. We should not think like this. Man's best friend is dog ಅಂತ ಹೇಳ್ತೀವಿ ನಾವು, ಬಟ್ ದೇ ಸ್ಟಿಲ್ ರಿಮೈನ್ ಓನ್ಲಿ ಇನ್ ದ ಪೇಪರ್. ವಿ ಶುಡ್ ಇಂಪ್ಲಿಮೆಂಟ್ ಇಟ್. ಒಂದು ರಾಂಗ್ ಕಾನ್ಸೆಪ್ಟ್ ಮನಸ್ಸಲ್ಲಿ ಬೆಳೆಸ್ಕೊಂಡು ಬಿಟ್ಟಿದ್ವಿ. ಬೀದಿ ನಾಯಿಗಳಂದರೆ ಬೇಡ, ಬೀದಿ ನಾಯಿಗಳು ಕಚ್ಚೋಗಿ ಬರುತ್ತೆ, ಬೀದಿ ನಾಯಿಗಳು ನ್ಯೂಸೆನ್ಸ್ ವ್ಯಾಲ್ಯೂ, ಬೀದಿ ನಾಯಿಗಳು ಬೊಗಳುತ್ತೆ. ನಾನು 20 years ನಾನು ಪ್ರೌಡ್ಲಿ ಐ ಕ್ಯಾನ್ ಟೆಲ್ ಯು, not a single dog, I don't have a single bite. Not a single dog has bitten me. I never gone to the doctor. In fact, to tell you that dogs have taken away all the negativity from me, and I don't have any medical expense. My annual medical expense is 0. I don't go to the doctor at all. So now ಏನು ಮಾಡಿದ್ರೆ in return dogs give us something. ಅದನ್ನ ನಾವು ಅರ್ಥ ಮಾಡಿಕೊಂಡು ಬಾಳೋಕೆ ಪ್ರಯತ್ನ ಮಾಡೋಣ ನಾವು. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆನಿ ಅವ ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂತ ಕಡೆಗೋಡು, ಪದ ಕುಸಿಯೆನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೆನೆಲವಿಹುದು ಮಂಕುತಿಮ್ಮ. ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ, ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ. ಸ್ನೇಹಿತರೆ, ಒಂದ್ ಮಾತಿದೆ, ಹಳಸಿದ ಅನ್ನ ತಿನ್ನೋ ನಾಯಿಗಿರೋ ನಿಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯನಿಗೆ ಇಲ್ಲ ಅಂತ. ಖಂಡಿತವಾಗ್ಲು ಆವತ್ತಿಂದ ಇವತ್ತಿನವರೆಗೂ ನಿಯತ್ತಿಗೆ ಹೋಲಿಸೋ ಒಂದೇ ಒಂದು ಪ್ರಾಣಿ ಅಂದ್ರೆ ಅದು ನಾಯಿ. ನಾನ್ ಯಾಕಿವತ್ತು ನಾಯಿಗಳ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅನ್ಕೊಂತಿದ್ದೀರಾ? ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿದ್ದಾರೆ ಮಿಸ್ಟರ್ AS ನಾಗರಾಜನ್ ಅವರು. ಇವರು ಮೂಲತಃ ಜಯನಗರದವರಾಗಿದ್ದು ಕಳೆದ 20 ವರ್ಷಗಳಿಂದ ಶ್ವಾನದ ರಕ್ಷಣೆಯ ಕಾರ್ಯದಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಹಲೋ, ಥ್ಯಾಂಕ್ ಯು ಸರ್. ನಿಮ್ ಜರ್ನಿ ಎಲ್ಲಿಂದ ಶುರುವಾಯಿತು ಸರ್? ಕಮ್ಯುನಿಟಿ ಡಾಗ್ಸ್ ಅಂತ ಹೇಳಿದ್ರೆ ಫ್ರಮ್ 1980 ನಾನು ಸ್ಟಡೀಸ್ ಕಾಲದಿಂದ ನಮ್ಮ ಮನೆಯಲ್ಲಿ ನಾಯಿಗಳಿತ್ತು. ಒಂದು ಲ್ಯಾಬು, ಒಂದು ಜರ್ಮನ್ ಶೆಪರ್ಡು, ಈ ಥರ ನಾಯಿಗಳೆಲ್ಲ ಇತ್ತು. ಅಷ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಆ ಕಾಲದಲ್ಲಿ, ಬಿಕಾಸ್ ಸ್ಟಡೀಸ್ ಇತ್ತು. ಸ್ಟಡೀಸ್ ಮೋರ್ ಇಂಪಾರ್ಟೆಂಟ್ ಎಂದು ನಾನು ಮೋಸ್ಟ್ಲಿ ಈವ್ನಿಂಗ್ಸಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ವೀಕೆಂಡ್ಸ್ ಬಂದರೆ ಅದಕ್ಕೆ ಸ್ನಾನ ಮಾಡಿಸೋದು, ಆ ಜೊತೆಗೆ ಸ್ವಲ್ಪ ಆಟ ಆಡೋದು, ಈ ಥರ ನನ್ನ ಜರ್ನಿ ಇನ್ ದ ಫೀಲ್ಡ್ ಆಫ್ ಅನಿಮಲ್ಸ್ ಶುರುವಾಯಿತು. ಸರ್, 2003 ಅಲ್ಲಿ ಓನ್ ಹೌಸ್ ಪರ್ಚೇಸ್ ಮಾಡಿ ನಾವು ಡಾಗ್ಸ್ ಅನ್ನ ಸಾಕ್ತಾ ಇದ್ವಿ, ತುಂಬಾ ಡಾಗ್ಸ್ ಸಾಕ್ತಾ ಇದ್ವಿ ಅಂತ. ಸೊ ಇವಾಗ ನಮ್ಮನೇಲೆಲ್ಲ ಒಂದೊಂದು ನಾಯಿ ಸಾಕಿದ್ದಕ್ಕೆ ಪಕ್ಕದ ಮನೆಯವರೆಲ್ಲ ಬೈತಾ ಇರ್ತಾರೆ. ಸೊ ನೀವು ಅಷ್ಟೊಂದು ಡಾಗ್ ಸಾಕ್ತಾ ಇದ್ರಿ ಅಲ್ಲ, ನೇಬರ್ಸ್ ಎಲ್ಲ ಏನು ಹೇಳ್ತಿರ್ಲಿಲ್ವಾ? ನೀವು ಹೇಳೋದು ಕರೆಕ್ಟ್ ಕ್ವಶನ್. ನೀವು ಹೇಳ್ತೀರ ಫಾರ್ ಎವ್ರಿ ಡಾಗ್ ಲವರ್ ದೇರ್ಸ್ ಎ ಡಾಗ್ ಹೇಟರ್ ಆಲ್ಸೋ. ಸೊ ನಾನು ನಾಯಿಗಳು ಚೆನ್ನಾಗಿ ನೋಡಿಕೊಂಡೆ. ನಾಯಿಗಳು ಏನಕ್ಕೆ ಬೊಗಳುತ್ತೆ ಅಂದರೆ ಜನರಲಿ ಊಟ ಅದಕ್ಕೆ ಊಟ ಬೇಕಾಗ್ಬೋದು, ಅದು ಬಾಯಿಲ್ಲ ಹೇಳೋದಕ್ಕೆ.
ಸೊ ನಾನೇನು ಮಾಡಿದೆ, ನಾಯಿಗಳ ಜೊತೆಗೆ ತುಂಬ ಕ್ಲೋಸಾಗಿ ನಾನು ಮೂವ್ ಮಾಡಿದೆ. ಸೊ ನಾಯಿಗಳು ಸ್ಲೋಲಿ ನಮ್ಮ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳುತ್ತೆ. ನಾವು ಹೇಳಿದ್ರೆ ಬೊಗಳ್ಬಾರ್ದು, ಆ ಥರ ಹೋಗ್ಬಾರ್ದು, ಈ ಥರ ಮಾಡಬಾರ್ದು ನಾವು ಹೇಳಿದ್ರೆ ನಾಯಿಗಳು ಕೇಳುತ್ತೆ. ಸೊ ಸ್ಲೋಲಿ ನಾಯಿಗಳಿಗೆ ನಾವು ಹೇಳಿಕೊಟ್ಟು ಅದು ನಮ್ಮ ಕಂಟ್ರೋಲಿಗೆ ಇಟ್ಕೊಂಡಿದೆ. ಬಟ್ ಎಸ್, ನೀವು ಹೇಳಿದ ನೇಬರ್ಸ್ ಶುಡ್ ನಾಟ್ ಯೂಸ್ ದ ವರ್ಡ್ ಹರಾಸ್ಮೆಂಟು. ನೈಬರ್ಸ್ ಅವಾಗ ನಾನು ಬಂದು, ಸರ್ ನಾಯಿಗಳು ತುಂಬ ಬೊಗಳುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋರು. ಬಟ್ ಸಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಕೇಮ್ ಅಕ್ರಾಸ್ ಅಂಡ್ ನಮ್ಮ ನೈಬರ್ ಅರ್ಥ ಮಾಡ್ಕೊಂಡ್ರು, ನಾವು ಪ್ರೀತಿಯಿಂದ ಇಷ್ಟು ಮಾಡ್ತಾ ಇರೋವಾಗ ನಾವು ತೊಂದರೆ ಮಾಡಬಾರ್ದು ಅಂತ ಹೇಳಿ ಅವ್ರು ಏನು ಜಾಸ್ತಿ ಹೇಳಿಲ್ಲ. ಬಟ್ ಒನ್ಸ್ ಇನ್ ಆನ್ ಆ್ಯಂಡ್ ಆಫ್ ವಿ ಟು ಹ್ಯಾವ್ ನೈಬರ್ಸ್ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಕರೆಕ್ಟ್. ಸರ್, ನೀವು ಪ್ರೀವಿಯಸ್ ಆಗಿ ಏನ್ ಮಾಡ್ತಿದ್ರಿ? ಐ ಮೀನ್ ಜಾಬ್, ಪ್ರೊಫೆಷನ್? ಐ ವಾಸ್ ಇನ್ ಫೈನಾನ್ಸ್ ಫೀಲ್ಡು ಅಪ್ ಟು 2000. ಆಮೇಲೆ ಇಟ್ ವಾಸ್ ಎ ಗಾಡ್ಸ್ ವಿಷನ್ ಕಾಣುತ್ತೆ. ಸ್ಲೋಲಿ ಐ ವಾಸ್ ರಿಲೀವ್ಡ್ ಫ್ರಮ್ ಮೈ ವರ್ಕ್ ಅಂಡ್ ಕೇಮ್ ಔಟ್ ಆಫ್ ಇಟ್. ಆಮೇಲೆ 2-3 years ನಾನು ಏನು ಮಾಡಿದೆ, ಸುಮ್ಮನೆ ನಾನು ಏನು ಮಾಡೋಣ, ಏನೋ ಮಾಡ್ಬೇಕಂತೇಳಿ ನನಗೆ ಐಡಿಯಾಸ್ ಬಂತು. ಆವಾಗ ಸಮರ್ಥನಂ ಟ್ರಸ್ಟ್ ಫಾರ್ ದ ಬ್ಲೈಂಡ್ ಅಂತ ಒಂದಿದೆ, ಅಲ್ಲಿ ನನಗೆ ಒಂದು ವಾಲಂಟಿಯರ್ ಕೆಲಸ ಕೊಟ್ಟರು. ಸರ್, ಕ್ಯಾನ್ ಯು ಟೇಕ್ ಕ್ಲಾಸಸ್ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್ ಅಂತ. ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಆದರೆ ಅವರು ಟ್ರೈ ಮಾಡಿ ಸರ್ ನೀವು ಅಂತ ಹೇಳಿದ್ರು. ದೇ ಹ್ಯಾವ್ ದರ್ ಓನ್ ವರ್ಲ್ಡ್. ಬ್ಲೈಂಡ್ಸ್ ಹ್ಯಾವ್ ದರ್ ಓನ್ ವರ್ಲ್ಡ್, ಲೈಕ್ ಡಾಗ್ಸ್ ಹ್ಯಾವ್ ದರ್ ಓನ್ ವರ್ಲ್ಡ್, ಬ್ಲೈಂಡ್ಸ್ ಹ್ಯಾವ್ ದರ್ ಓನ್ ವರ್ಲ್ಡ್. ಅಲ್ಲಿ ಹೋಗಿ ನಾವು 8 to 10 years, ನಾನು ಮೈ ವೈಫ್ ಇಬ್ರು ಬಿಟ್ಟು ಕ್ಲಾಸಸ್. ಐ ಬೀಂಗ್ ಎ ಕಾಮರ್ಸ್ ಸ್ಟೂಡೆಂಟು, ಐ ವಾಸ್ ಟೇಕಿಂಗ್ ಅಕೌಂಟ್ಸ್, ಇನ್ಕಮ್ ಟ್ಯಾಕ್ಸು ಫಾರ್ ಯೂನಿವರ್ಸಿಟಿ, ಡಿಗ್ರಿ ಅಂಡ್ BBM. ಆಮೇಲೆ ಒನ್ಸ್ ದೇ ಪಾಸ್ ದೇರ್ ಇದು, ದೇ ವರ್ ಗೆಟಿಂಗ್ ಅಕಾಮಿಡೇಷನ್ ಇನ್ ಆರ್ ಜಾಬ್ಸ್ ಅಂಡರ್ ದರ್ ಕೋಟಾ, ಬ್ಲೈಂಡ್ ಕೋಟಾ ಇನ್ ಸಮ್ ಬ್ಯಾಂಕ್ಸು. ಅಷ್ಟಂಗ ತಂದು ಬಿಡ್ತಾ ಇದ್ದೆ ನಾನು. ಸೊ ಆಫ್ಟರ್ ಮೈ ಜಾಬ್ I voluntarily came out of my business and I started moved into social work. Now I'm fully into social work. Yes. ನೀವು ಧರ್ಮಪತ್ನಿ ಬಗ್ಗೆ ಹೇಳಿದ್ರಿ. ಸರ್, ಅವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ರು ಸರ್ ಈ ವಿಷಯದಲ್ಲೆಲ್ಲ? As I said, it's a God's wish. ಈಗ ನನಗೆ ಡಾಗ್ ಇಷ್ಟ ಆಗಿ ನನ್ನ ಮನೆಯವರು ಆಗಲಿಲ್ಲ ಅಂದರೆ I could not have proceeded to this level. Again, she liked dogs more than me. In fact, she is my pillar. She is my guide also. She encouraged me. ಬೆಳಗ್ಗೆಂದು ಸಂಜೆ ತನಕನೂ ನಾವು ನಾಯಿಗಳ ಜೊತೆಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. ನಂತರನೇ ಅವ್ರಿಗೆ ಮೆಂಟಾಲಿಟಿ ಇತ್ತು ಫ್ರಮ್ ದ ಬಿಗಿನಿಂಗ್. ಇವನ್ ವಿ ನೆವರ್ ಎಕ್ಸ್ಪೆರಿಮೆಂಟೆಡ್ ವಿತ್ ಈಚ್ ಅದರ್, ಸೇಮ್ ಮೆಂಟಾಲಿಟಿ ಇತ್ತು. ಸೊ ಆಸ್ ವಿ ಎಂಟರ್ಡ್ ದಿಸ್ ಫೀಲ್ಡ್, ಐ ಸಾ ಹರ್ ಹ್ಯಾವಿಂಗ್ ಮೋರ್ ಇಂಟ್ರೆಸ್ಟ್ ಟುವರ್ಡ್ಸ್ ಅನಿಮಲ್ಸ್ ದ್ಯಾನ್ ಮೀ. ಸೊ ದಟ್ ಗೇವ್ ಮಿ ವೆರಿ ಬಿಗ್ ಎನ್ಕರೇಜ್ಮೆಂಟ್ ಆ್ಯಂಡ್ ಎ ಸಪೋರ್ಟ್. ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಒಂದು ನಾಯಿ ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ, ಅವ್ರು ಒಂದು ನಾಯಿಗೆ ಊಟ ಕೊಡಬೇಕು. ಬೇಸಿಕಲಿ ನಾಯಿಗಳು ಬಂದು ಕಾಯ್ತಿರ್ತಾನೆ ಮನೆ ಮುಂದೆ. ಸೊ ಅವರೇ ಅನ್ನ ಬರೆಸಿ, ಅವರೇ ಅನ್ನ ತಂದು ನೀರು ಕೊಟ್ಟು, ಅದಕ್ಕೆ ಬೇಕಂದರೆ ಏನೇನು ಬೇಕೋ ಹಾಲು, ಬ್ರೆಡ್ಗಳು, ಬ್ರೆಸ್ಕಟ್ಸ್ಗಳು ಅವ್ರು ಅದು ಕೊಡ್ತಾ ಇದ್ರು ಅವರು. ಸೊ ಫೀಡಿಂಗ್ ಪೋರ್ಷನ್ ಸ್ಲೋಲಿ ಅವರು ಶುರು ಮಾಡಿದ್ರು. 1-2 ನಾಯಿ ಬಂತು, 5 ನಾಯಿಗಳು ಬಂತು. ದೆನ್ ಐ ರಿಯಲೈಸ್ಡ್ ದಟ್ ಡಾಗ್ಸ್ ನೀಡ್ ಪ್ರಿಯಾರಿಟಿ ಫಾರ್ ಡಾಗ್ಸ್ ಇಸ್ ಫುಡ್. ಶಿ ವಾಸ್ ಟೇಕಿಂಗ್ ಅವರ್ ಆಫ್ ದಟ್ ವೆರಿ ವೆಲ್. ಸೆಕೆಂಡ್ಲಿ, ಹೌ ದಿ ಸಪೋರ್ಟೆಡ್ ಮೀ ಅಂದರೆ, ಒಂದು ನಾಯಿ ನಾನು ಆಕ್ಸಿಡೆಂಟ್ ಆಗಿ ಬಂದಿದ್ರೆ, ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ನಾನು ಏನು ಮಾಡ್ತೀನಿ, ತಂದು ಮನೇಲಿ ಇಟ್ಕೊಳ್ತೀನಿ ನಾನು ಆಫ್ಟರ್ ಟ್ರೀಟ್ಮೆಂಟು. ಬಿಕಾಸ್ ಐ ಹ್ಯಾವ್ ಟು ಟೇಕ್ ದ ಡಾಗ್ ಟು ದಿ ವೆಟನರಿ ಕ್ಲಿನಿಕ್ 3rd or 4th day ಫಾರ್ ಡ್ರೆಸ್ಸಿಂಗ್ ಆರ್ ಟ್ರೀಟ್ಮೆಂಟು. ಸೊ ಆವಾಗ ನಾನು ಇಲ್ಲದೆ ಇರೋವಾಗ ಆ ನಾಯಿಗೆ ಏನು ಔಷಧ ಕೊಡಬೇಕು, ಆ ನಾಯಿಗೆ ಯಾವ ಥರ ನೋಡ್ಕೋಬೇಕು ಅದವ್ರು ನೋಡ್ಕೊಂಡ್ರು ಅವರು. ಆ್ಯಂಡ್ ಶಿ ಸಪೋರ್ಟೆಡ್ ಫುಲ್ಲಿ ಫಾರ್ ಆಲ್ ದ ಕಾಸಸ್ ಆಫ್ ಡಾಗ್ಸು. ಆ್ಯಂಡ್ ದಟ್ ಗೇವ್ ಮಿ ದಿ ಬಿಗ್ಗೆಸ್ಟ್ ಪುಷ್ ಇನ್ ಮೈ ಲೈಫು. ನಾನು ಅವ್ರ ಜೊತೆಗೆ ಸೇರಿಕೊಂಡು ವಿ ಡಿಡ್ ಬೋತ್ ರೆಸ್ಕ್ಯೂಯಿಂಗ್ ಆಸ್ ವೆಲ್ ಆಸ್ ಫೀಡಿಂಗ್, ಇಬ್ಬರು ಎರಡು ಮಾಡಿದ್ವಿ ನಾವು. ಸರ್, ನೀವು ಮುಂಚೆ ಲ್ಯಾಬ್ರಾಡರಿ, ಶೆಫರ್ಡ್ ಡಾಗ್ಸು ಅಂತ ಹೈಬ್ರಿಡ್ ಡಾಗ್ಸ್ನೆಲ್ಲ ಸಾಕ್ತಿದ್ರಿ. ಸೊ ಆ ಹೈಬ್ರಿಡ್ ಡಾಗ್ಸ್ನೆಲ್ಲ ಬಿಟ್ಟು ಈ ಕಮ್ಯುನಿಟಿ ಡಾಗ್ಸ್ನ ಕೇರ್ ಮಾಡಲಿಕ್ಕೆ ಯಾಕೆ ಬಂದ್ರಿ ಸರ್? ಒಳ್ಳೆ ಕ್ವಶನ್ನು. ಇನಿಷಿಯಲಿ ನಾವೇನು ಡಿಸ್ಟಿಂಕ್ಷನ್ ಮಾಡಲಿಲ್ಲ ವೆದರ್ ಇಟ್ ಇಸ್ ಅ ಬ್ರೀಡೆಡ್ ಡಾಗ, ನಾನ್ ಬ್ರೀಡೆಡ್ ಡಾಗ ಅಂತ ಹೇಳಿ. ಫಸ್ಟ್ ಕಾರಣ ಏನೆಂದರೆ, ಒಂದು ಲ್ಯಾಬ್ರಡಾರ್ ನಮ್ಮ ಮಗ ಒಂದು ದಿವಸ ತಂದ ಮನೆಗೆ. ಏನಕ್ಕಪ್ಪ ಅಂತ ಕೇಳಿದೆ. ಯಾರೋ ಗಿಫ್ಟ್ ಕೊಟ್ಟರು, ನಾನು ತಂದಿದ್ದೀನಿ ಅಂತ ಹೇಳಿದೆ. ಇಟ್ ವಾಸ್ ಅ ಪಪ್ಪಿ, ಸ್ಮಾಲ್ ಪಪ್ಪಿ ಅದು. ಸೊ ನಾವು ಸ್ಲೋವೇ ಬೆಳೆಸ್ತಾ ಇರೋವಾಗಲೇ ವಿ ಗಾಟ್ ಅಟ್ಯಾಚ್ಮೆಂಟ್ ಟು ದ ಡಾಗ್. ಅದು ನಮ್ಮ ಜೊತೆಗೆ ಮಲ್ಕೊಳ್ತಾ ಇತ್ತು. ಅದು ವಾಕಿಂಗ್ ಕರ್ಕೊಂಡು ಹೋಗೋದು, ವೀಕೆಂಡ್ ಅದಕ್ಕೆ ನಾವು ಸ್ನಾನ ಮಾಡಿಸೋದು, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಬಟ್ ಆವಾಗ ವಿತ್ ಲಿಟಲ್ ನಾಲೆಡ್ಜ್ ಅಂಡ್ ನೋ ನಾಲೆಡ್ಜ್ ಅಬೌಟ್ ದ ಹಿಸ್ಟ್ರಿ ಆಫ್ ದಿ ಬ್ರೀಡ್ ಡಾಗು, ಇಟ್ ಫೆಲ್ ಇಂಟು ಸಮ್ ಸಿಕ್ನೆಸ್ ಅಂತ ಹೇಳ್ಬೋದು. ಅದಕ್ಕೆ ಬಂತು. ಅದಕ್ಕೆ ನೋಡಿದ್ರೆ ಇದಕ್ಕೆ ಲಿವರ್ ಸಿರೋಸಿಸ್ ಅಂತ ಹೇಳ್ತಾರೆ. ಆ ಥರ ಒಂದು ಕಾಯಿಲೆ ಬಂದುಬಿಡ್ತು. ತುಂಬ ನಾನು ಕಷ್ಟಪಟ್ಟೆ, ತುಂಬ ಖರ್ಚು ಮಾಡಿದೆ, ನಾನು ಉಳಿಲಿಲ್ಲ. ಅದು ಒಂದು ದಿವಸ ಅದು ಸತ್ತೋಯ್ತು. ಆವಾಗ ಅಂದ್ಕೊಂಡೆ ನಾನು, ನಾವು ಪ್ರೀತಿ ಮಾಡಿ ಸಾಕಿರೋ ನಾಯಿಗಳಿಗೆ ನಮ್ಮ ಕೈಲಿ ಉಳಿಸೋಕ್ಕಾಗಲಿಲ್ಲ. ವಾಟ್ ಅಬೌಟ್ ಸ್ಟ್ರೀಟ್ ಡಾಗ್ಸ್ ಅಂತ ಮನಸ್ಸಲ್ಲಿ ಒಂದು ಐಡಿಯಾ ಬಂತು ನನಗೆ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಟರ್ನ್ ಆಲ್ ಮೈ ಅಟೆನ್ಷನ್ ಫ್ರಮ್
ಬ್ರೀಡೆಡ್ ಡಾಗ್ಸ್ ಟು ಕಮ್ಯುನಿಟಿ ಡಾಗ್ಸ್ and started taking care of the community dogs. ಸೊ ನೀವು ಫುಡ್ ಹಾಕ್ತಿರಲ್ಲ ಇವಾಗ ಡಾಗ್ಸಿಗೆಲ್ಲ, ಸೊ ನೀವು ಫುಡ್ ಹಾಕಿದ ತಕ್ಷಣ ತಿಂದು ಅವುಗಳು ಯಾವ ತರ ರಿಯಾಕ್ಟ್ ಮಾಡ್ತವೆ ಅಂತ ನಿಮ್ಮನ್ನ ನೋಡಿ? ಅದನ್ನ ನೀವು ಇನಿಷಿಯಲಿ ಹೇಳಿತರ ಮನುಷ್ಯರ್ಗಂತ ನಾಯಿಗಳು ತುಂಬಾ ವಿಶ್ವಾಸ ಜಾಸ್ತಿ ಅದಕ್ಕೆ. ಅದು ಒಂದು ಊಟ ಹಾಕ್ಬಿಟ್ರೇನೆ ನಾವೇ ದೇವ್ರು ಅನ್ಕೊಂಡ್ಬಿಟ್ಟು ಬರುತ್ತೆ. ಅದಕ್ಕೆ ಈಗೋ ಇಲ್ಲ. ಅದಕ್ಕೆ ಯಾರ ಚೆನ್ನಾಗಿ ನೋಡ್ಕೊಳ್ತಾರೆ ಅವರೇ ದೇವರು. ಸೊ ನಾನು ದಿನ ಹೋಗಿ ದಿನ ನೋಡಿ ದಿನ ಮುದ್ದು ಮಾಡಿ ಅದಕ್ಕೆ ಪೆಟ್ ಮಾಡಿ ಅದಕ್ಕೆ ಊಟ ಹಾಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅದಕ್ಕೆ ನಾನೇ ಅದು ವರ್ಲ್ಡ್ ಐ ಆಮ್ ಇಟ್ಸ್ ವರ್ಲ್ಡ್ ಥರ ಅದು ಬಂತದು. ಸೊ ಏನಾಗುತ್ತೆ, ನಾಯಿಗಳಿಂದ ಊಟ ಕೊಡುವಾಗ ಸಮ್ಟೈಮ್ಸು ನಾವು ಕೆಲವು ನಾಯಿಗಳು ನಾನು ಇಲ್ಲಿ ಮುದ್ದು ಮಾಡ್ಬೋದು, ಕೆಲವು ನಾಯಿಗಳು ನನ್ನ ಕೈಯೆಲ್ಲ ನಗ್ತಾ ಇರುತ್ತೆ. ಅವಾಗ ಅರ್ಥಕೊಂಡೆ, ಸೊ ದೇ ಆರ್ ಟ್ರೈಂಗ್ ಟು ಥ್ಯಾಂಕ್ ಮೀ ಫಾರ್ ವಾಟ್ ಅವರ್ ಸರ್ವಿಸ್ ಐ ಆಮ್ ಡೂಯಿಂಗ್ ಅಂತ ಅನ್ಕೊಂಡೆ ನಾನು. ಬಟ್ ದೇರ್ ರೆಸ್ಪಾನ್ಸ್ ಟು ಮೈ ಫೀಡಿಂಗ್ ಈಸ್ ಸೂಪರ್ ಅಂಡ್ ಎಕ್ಸಲೆಂಟ್. ಯು ಹ್ಯಾವ್ ಟು ಸೀ ಇಟ್ ಟು ಬಿಲೀವ್ ಇಟ್. ಸರ್, ನಿಮ್ಗೆ ಕಮ್ಯುನಿಟಿ ಡಾಗ್ಗಳ ಜೊತೆ ಯಾವ್ದಾದ್ರು ಮರೆಯಲಾಗದ ಅನುಭವ ಅಂತ ಯಾವ್ದಾದ್ರು ಒಂದಿದೆಯಾ ಇನ್ಸಿಡೆಂಟ್? ತುಂಬಾ ಇದೆ. ನಾನು ಇನಿಷಿಯಲಿ ಸ್ಪೀಡ್ ಮಾಡೋಕೆ ಶುರು ಮಾಡುವಾಗ ಒಂದು ನಾಯಿ ಬಂತು, 1 2 ಆಯಿತು, 2 10 ಆಯಿತು, 10 20 ಆಯಿತು. ಆವಾಗ ಅನ್ಕೊಂಡೆ ಅದಕ್ಕೆ ಯಾರು ಊಟ ಕೊಡಲ್ಲ, ಅದು ಬರೀ ಬೀದಿನ ಇದು ಕಸದಲ್ಲಿ ಏನು ಸಿಕ್ಕತ್ತೋ ಅದು ಮಾತ್ರ ಅದು ತಿನ್ನತ್ತೆ. ನಾಯಿಗಳನ್ನೆಲ್ಲ ಓಡಿಸ್ಬಿಡ್ತಾರೆ ಯಾರು. ಸೊ ಡೇ ಟೈಮ್ ನೋಡಿದ್ರೆ ಜಾಸ್ತಿ ನಾಯಿಗಳನ್ನ ರೋಡಲ್ಲಿ ಇರಲ್ಲ, ಎಲ್ಲೋ ಬಚ್ಚಿಟ್ಕೊಂಡು ಕೂತಿರುತ್ತೆ ಅದು. ಸೊ ಕತ್ಲಾದ್ಮೇಲೆಲ್ಲ ಆಚೆ ಬರುತ್ತೆ ಇನ್ ಸರ್ಚ್ ಆಫ್ ಫುಡ್. ಸೊ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಫುಡ್ ಬೇಕು ಅಂತ ಅವಾಗ ಅರ್ಥ ಮಾಡ್ಕೊಂಡೆ ನಾನು. ಸೊ ನಾನೇನು ಸಮ್ಟೈಮ್ಸ್ ನಾನು ಫೀಡ್ ಮಾಡುವಾಗ ಕೆಲವ್ರು ಏನು ಮಾಡ್ತಾರೆ, ಅವ್ರ ಮನೇಲಿ ಏನು ನಾಯಿ ಬೇಕಾಗಿಲ್ವೋ ಬೇಡ ಅಂದ ನಾಯಿ ತಂದು ಎಲ್ಲೋ ಒಂದು ಜಾಗ ಬಿಟ್ಬಿಡ್ತಾರೆ. ಆ ಥರ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ತುಂಬ ಇಂಟ್ರೆಸ್ಟ್ ಇನ್ಸಿಡೆಂಟು. 2 ಸ್ಮಾಲ್ ಪಪ್ಪಿಗಳು ಒಂದು ಜಾಗದಲ್ಲಿ ಒಂದು ಬುಷಲ್ಲಿ ಇತ್ತು. ಸೊ ನಾನು ನನ್ನ ಮನೆಯವರು ಅವಾಗೆಲ್ಲ ಹೋಗ್ತಾ ಇದ್ವಿ. ನಾವು ವಿ ಯೂಸ್ ಟು ಗೋ ವಾಕಿಂಗ್ ಕ್ಯಾರಿಂಗ್ ದ ಫುಡ್ ಇನ್ ದಿ ಬಕೆಟು. ಅವಾಗ ಕುಯ್ ಅಂತ ಶಬ್ದ ಬಂತು. ಅದು ಹುಡ್ಕೊಂಡು ನೋಡ್ತಾರೆ 2 ಚಿಕ್ಕ ಪಪ್ಪೀಸು ಒಂದು ಬುಷಲ್ಲಿತ್ತು. ಸೊ ಅಲ್ಲಿ ಪೇಪರ್ ಹಾಕಿ ಅದಕ್ಕೆಲ್ಲ ಊಟ ಎಲ್ಲ ಹಾಕಿದೆ. ಬಾಲ್ ಅಲ್ಲಾಡ್ಸ್ಕೊಂಡೇ ಬಂತು, ತಿಂತು ಅಷ್ಟು ತಿಂತು. ಸೊ ಇಟ್ ಬಿಕೇಮ್ ಎನ್ ಹ್ಯಾಬಿಟ್. ಅಲ್ಲೇ ಇತ್ತು, ಆಚೆ ಬಂದಿಲ್ಲ. ಬಿಕಾಸ್ ನಾನು ಅದಕ್ಕೆ ಸ್ಟ್ರೇಂಜರ್ ಅಲ್ವಾ, ನಾನು ಟಕ್ಕನ್ನು ನಂಬಲಿಲ್ಲ. ಸೊ ಆಫ್ಟರ್ 3rd or 4th ಡೇ ಇಟ್ ಸ್ಟಾರ್ಟೆಡ್ ವೇಟಿಂಗ್ ಫಾರ್ ಮೀ. ಸೊ ಇವನು ಬಂದರೆ ನನಗೆ ಊಟ ಸಿಕ್ಕತ್ತೆ ಅಂತ ಹೇಳಿ ಅದು ಕಾಯ್ತಾ ಇತ್ತು. ಸೊ ದೇ ಬಿಕೇಮ್ ವೆರಿ ಫ್ರೆಂಡ್ಲಿ ವಿತ್ ಮೀ ಆ್ಯಂಡ್ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ಮೀ. ಸೊ ನಾನು ನನ್ನ ಮನೆಯವರು ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಎಲ್ಲ ಕೊಟ್ಟು ಸ್ವಲ್ಪ ಮಾತಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ಒಂದು ಫೈನ್ ಡೇ ನೋಡಿದ್ರೆ ಒಂದು ನಾಯಿ ಇತ್ತು, ಒಂದು ನಾಯಿ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಐ ಪರ್ಸ್ಯೂಮ್ ಅದು ಯಾರು ಅಡಾಪ್ಷನ್ ತೊಗೊಂಡೋಗಿರ್ಬೋದು, ಅದೆಲ್ಲ ಬೇರೆಲ್ಲ ಹೋಗಿರ್ಬೋದು ಅಂದ್ಕೊಂಡೆ. ಸೊ ಈ ಉಳಿದಿರೋ ನಾಯಿ ಒಂದು ದಿವಸ ನೈಟ್ 10 ಗಂಟೆಗೆ ನಮ್ಮ ಮನೆಗೆ ಬಂದ್ಬಿಡ್ತು. ಅದು ವಾಸನೆ ಇಟ್ಕೊಂಡೇ ಬಂದಿದೆ. ಯಾಕಂದ್ರೆ ಅದು ಒಂದೇ ಐತ ಅಲ್ಲಿ, ಭಯ ಬೇರೆ ನಾಯಿ ಕಚ್ಬಿಡ್ಬೋದು ಅಂದೇಳಿ 10:30 11 ಗಂಟೆಗೆ ಓಪನ್ ಮಾಡಿ ನೋಡ್ತೀನಿ, ಏನೋ ಶಬ್ದ ಬಂದು ನೋಡಿದ್ರೆ ಆ ನಾಯಿ ಬಂದು ನಮ್ಮ ಗೇಟ್ ಇರ್ತಾರೆ ಮಲ್ಕೊಂಡಿತ್ತು. ಅದಿನ್ನು ಇವತ್ತು ಇದೆ. ಅದು ನಮ್ಮ ಮನೆಗೆ ಬಂದು ಈಗ 8 ವರ್ಷ 9 ವರ್ಷ ಆಯಿತು. ಸುಂದರಿ ಅಂತ ಹೆಸರಿಟ್ಟಿದ್ದೀನಿ. ಅದು ವ್ಯಾಕ್ಸಿನೇಷನ್ ಮಾಡಿ ಸ್ಟೆರಿಲೈಸೇಷನ್ ಮಾಡಿ ಅದು ನಮ್ಮ ಜೊತೆಗೆ ಬೆಳೀತಾ ಇದೆ. ಈ ಥರ ತುಂಬ ನಾಯಿಗಳಿದೆ. ಆದ್ರೇನು ಕೆಲವು ನಾಯಿಗಳು ಮಾತ್ರ ಮನೆ ಒಳಗೆ ಬಂದಿದೆ. ಕೆಲವು ನಾಯಿಗಳು ಬರೋದು ಅಲ್ಲಿ ಊಟ ಗಿಟ ಮಾಡಿಬಿಡೋದು, ಊಟ ನೀರು ಎಲ್ಲ ಯಾವತ್ತು ಸಿಕ್ಕುತ್ತಾರೆ ಮನೆಯಲ್ಲಿ, ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಟೆರಿಟರಿ. ಅದು ನಡೀತಾ ಇದೆ. Do you believe they sensed something in you? Otherwise, I have a feeling that dogs are basically able to see a person and person's good intention. God has given some kind of a what I can say, ಒಂದು kind of ಒಂದು feeling in ಕಾಣುತ್ತೆ. They are easily able to sense that I'm a positive person and I'm there to help the dog. So once you get into the confidence of the dog will never do anything to you. ನಾವು ಹೊಡೆದ್ರೇನೆ ಏನು ಮಾಡೋದ ನಾಯಿಗಳು. ಆ ಥರ ನನ್ನಂತರ ಏನೋ ಒಂದು ಇದನ್ನು ಕಾಣುತ್ತೆ. ಎಲ್ಲ ನಾಯಿಗಳು ನಮ್ಮ ಏರಿಯಾನಲ್ಲಿ ಐ ವಾಸ್ ಒನ್ ಟೈಮ್ ನೋಯಿಂಗ್ 200 dogs. ಯಾವ ನಾಯಿ ನಾನು ಕಚ್ಚಿದ್ದಿಲ್ಲ. ನಾನು ಹೋದರೆ ನಾಯಿಗಳಿಗೆ ಯಾವತ್ತೂ ಊಟ ತೊಗೊಂಡು ಕೊಡ್ತೀನಿ, ನನ್ನ ಜೊತೆಗೆ ಆಟ ಹೋಗುತ್ತೆ. ಸೊ ನೀವು ಹೇಳಿದ್ದು ಕರೆಕ್ಟು. ಡೆಫಿನೆಟ್ಲಿ ಡಾಗ್ಸ್ ಹ್ಯಾವ್ ಎಕ್ಸ್ಟ್ರಾ ಸೆನ್ಸ್ ಟು ಐಡೆಂಟಿಫೈ ಎ ಪರ್ಸನ್ ದಟ್ ಈಸ್ ದೇರ್ ಟು ಹೆಲ್ಪ್ ಮೀ. ಒನ್ಸ್ ದೇ ಕಮ್ ಇನ್ ಟು ಕಾನ್ಫಿಡೆನ್ಸ್, ದೇ ಆರ್ ಆಲ್ವೇಸ್ ವಿತ್ ಯು, ದೇರ್ ಇಸ್ ನೋ ಪ್ರಾಬ್ಲಮ್. ಸರ್, ಇವಾಗ ನೀವು ಕಮ್ಯುನಿಟಿ ಡಾಗ್ಸ್ನೆಲ್ಲ ರೆಸ್ಕ್ಯೂ ಮಾಡ್ತಿದ್ರಲ್ಲ, ಸೊ ಅವಾಗ ನೀವು ಒಬ್ಬರೇ ಇದ್ದಿದ್ರಾ ಅಥವಾ ನಿಮ್ಮ ಹೆಲ್ಪಿಗೆ ಯಾರಾದರೂ ಇದ್ದಿದ್ರಾ? ಇನಿಷಿಯಲಿ ನಾನೇ ಶುರು ಮಾಡಿದೆ ಇದು. ಇಟ್ ಈಸ್ ಮೈ ಓನ್ ಪ್ಯಾಷನ್ ಹೇಳ್ಬೋದು, ಮೈ ಓನ್ ಲೈಕಿಂಗ್. ಸೊ ಫಸ್ಟು ಫೀಡಿಂಗ್ ಶುರು ಮಾಡಿದೆ. ನನ್ನ ಮನೆಗೆ ನಾಯಿಗಳು ಹುಡ್ಕೊಂಡು ಬಂತು. ಅದೇನಾಯ್ತು, 1 ನಾಯಿ 2 ನಾಯಿ ಆಯಿತು, 2 ನಾಯಿ 10 ನಾಯಿ ಆಯಿತು. ಆಮೇಲೆ ಏನಾಯಿತು, ನಾನು ಫೀಡಿಂಗ್ ಮಾಡುವಾಗ ಆ ಏರಿಯಾಲಿರೋ ಜನ ಎಲ್ಲ ಕೆಲವರೆಲ್ಲ ಸಲ್ಯೂಟ್ ಮಾಡಿಬಿಡೋರು. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್, ದೇವ್ರು ಒಳ್ಳೇದು ಮಾಡಲಿ ಸರ್ ಆ ಥರ ಹೇಳ್ಬಿಟ್ಟು ಹೋಗ್ತಿದ್ರು. ಕೆಲವ್ರನ್ನ ನಂಬರ್ ತೊಗೊಂಡ್ರು, ಸರ್ ನಂಬರ್ ಕೊಡಿ ಸರ್, ಎಮರ್ಜೆನ್ಸಿ ಕಾಲ್ ಮಾಡ್ತೀನಿ ಅಂತ ಹೇಳಿ. ಆ ಟೈಮಲ್ಲಿ ಈ ರೆಸ್ಕ್ಯೂ ಫೀಡಿಂಗ್ ಅನ್ನೋದು ಒಂದು
ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಸಡನ್ಲಿ ನಾವು ಹೋಗಿ ರೆಸ್ಕ್ಯೂ ಮಾಡೋಕ್ಕಾಗಲ್ಲ, ಸಡನ್ಲಿ ನಾವು ಹೋಗಿ ಊಟನ ಕೊಡೋಕ್ಕಾಗಲ್ಲ. ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಬೇಕಾದ್ರೆ ನಾಯಿಗಳು ನಮ್ಮ ನಂಬಬೇಕು, ಬಂದಿರೋ ನಮ್ಮ ಊಟ ಕೊಡೋಕೆ ಬಂದಿದ್ದಾನೆ. ಬೇಕಾದ್ರೆ ನಾಯಿಗಳು ಏನಾಗುತ್ತೆ, ಜನರಲಿ ಮನುಷ್ಯರು ನೋಡಿದ್ರೆ ಹಿ ಹ್ಯಾಸ್ ಕಮ್ ಟು ಹಾರ್ಮ್ ಮೀ, ಹಿ ಹ್ಯಾಸ್ ಕಮ್ ಟು ಹಿಟ್ ಮೀ, ಹಿ ವಿಲ್ ನಾಟ್ ಶೋ ಮಿ ಎನಿ ಲವ್, ಆ ಥರ ಒಂದು ಇರುತ್ತೆ. ಸೊ ನಮ್ಮ 4-5 ಸಾರಿ ನಾವು ಹೋಗಿ ಆ ಜೊತೆಗೆ ನಾವು ಮೂವ್ ಮಾಡೋಕ್ಕೆ ಶುರು ಮಾಡಿದ್ರೆ ದೇ ಸ್ಟಾರ್ಟ್ ಟೆಸ್ಟಿಂಗ್, ಆಮೇಲೆ ದೇ ಸ್ಟಾರ್ಟ್ ವೇಟಿಂಗ್ ಫಾರ್ ಯು. ಅವ್ನು ಬರ್ತಾನೆ, ನಾನು ಊಟ ತಂದು ಕೊಡ್ತಾನೆ ಅಂತ ಹೇಳಿ. ಆ ಪೀರಿಯಡ್ ಏನು ಮಾಡ್ತಾ ಇದ್ರು, ಕೆಲವರೆಲ್ಲ ನನಗೆ ಮೆಸೇಜ್ ಕಳಿಸೋರು, ಸರ್ ಇನ್ನೊಂದು ನಾಯಿ ಹೇಟ್ ಆಗಿದೆ, ಇಲ್ಲಿ ಯಾರೋ ನಾಯಿ ತಂದು ಬಿಟ್ಬಿಟ್ಟಿದ್ದಾರೆ. ಕೆಲವು ನಾಯಿಗಳು ಎಸ್ಕೇಪ್ ಆಗಿ ಬಂದ್ಬಿಟ್ಟಿರುತ್ತೆ, ಗೇಟ್ ತೆಗೆದಿದ್ರೆ ಓಡ್ ಬಂದ್ಬಿಡುತ್ತೆ ನಾಯಿಗಳು. ದೇ ಆಲ್ಸೋ ನೀಡ್ ಫ್ರೀಡಮ್ ಲೈಕ್ ಹ್ಯೂಮನ್ಸು. ಓಡ್ ಬಂದ್ಬಿಡುತ್ತೆ, ಸರ್ ಎಲ್ಲೋ ನಾಯಿ ಬಂದಿದೆ ಅಂತ ಹೇಳ್ತಾರೆ. ಸೊ ಆವಾಗ ನಾನೇನು ಮಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ವಾಟ್ ಇಸ್ ದ ರೀಸನ್. ಇಫ್ ಇಟ್ ಇಸ್ ಎ ಲಾಸ್ಟ್ ಡಾಗ್, ಐ ಟ್ರೈ ಟು ಪುಟ್ ಇಟ್ ಇನ್ ವೇರಿಯಸ್ ಗ್ರೂಪ್ಸ್. ಈ ಥರ ಏನೋ ಇಲ್ಲಿ ನಾಯಿ ಬಂದಿದೆ ನಿಮ್ದ ನೋಡಿಪ್ಪ ಅಂತ ಹೇಳ್ತೀವಿ. ವಿ ಟ್ರೈ ಟು ಐಡೆಂಟಿಫೈ ಆರ್ ಲೊಕೇಟ್ ದಿ ಓನರ್ ಅಂಡ್ ವಿ ಸೆಂಡ್ ದ ಡಾಗ್ ಬ್ಯಾಕ್. ಇಲ್ಲ ಯಾರಾದ್ರು ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮ ರೋಡಲ್ಲಿ ನಾಯಿಗಳು ಬೇಡ ಅಂತ ಹೇಳಿ. ಆ ನಾಯಿಗಳು ನಾವು ಸೆಕ್ಯೂರ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ವಿ ಪುಟ್ ಇಟ್ ಫಾರ್ ಅಡಾಪ್ಷನ್. ಅದು ಅಡಾಪ್ಷನ್ ಕೊಡ್ತೀನಿ. 3ನೇ ಪಾಯಿಂಟು ಆಕ್ಸಿಡೆಂಟ್ ಡಾಗ್ಗಳು. ಆಕ್ಸಿಡೆಂಟ್ ಆಗಿ ಮೂಲೆಯಲ್ಲಿ ಬಿದ್ದಿರುತ್ತೆ, ಸಡನ್ಲಿ ಯಾರು ಮುಟ್ಟಲ್ಲ. ಆ ನಾಯಿಗಳ ಆಲ್ರೆಡಿ ಆಕ್ಸಿಡೆಂಟ್ ಆಗಿರೋದು ಏನಾಗಿರುತ್ತೆ, ಹತ್ರ ಹೋದ್ರೆ ಅದು ಗುರ್ರ ಅನ್ನತ್ತೆ, ಅದು ಯಾರು ಮುಟ್ಟೋಗಿ ಬಿಡಲ್ಲ. ನಾವು ಹೋಗಿ ನಿಧಾನವಾಗಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ, ಸೊ ಸಮ್ಮೌ ವಿ ಕ್ಯಾಚ್ ದಿ ಡಾಗು, ಅದು ಎತ್ಕೊಂಡು ಹೋಗ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಎಲ್ಲಾದ್ರೂ ಇಂಜುರಿ ಆಗಿದ್ರೆ ಡಾಗ್ಸ್ ನ ಅವರು ನಿಮ್ಗೆ ಥ್ರೂ ವಾಟ್ಸ್ಆಪ್. ಈಗ ಆಮೇಲೆ ಏನಾಯ್ತು, ಇದು ಬಂದು ಇನಿಷಿಯಲಿ ಮಾಡ್ತಾ ಇದ್ವಿ. ಸೊ ಆಸ್ ಐ ಟೋಲ್ಡ್ ಯು, ಮೈ ಮೈನ್ ಸಪೋರ್ಟ್ ಇಸ್ ಮೈ ವೈಫ್ ಅಂಡ್ ಮೈ ಸನ್ ವಾಸ್. ಫಾರ್ಚುನೇಟ್ಲಿ ಗಾಡ್ ಹಸ್ ಗಿವನ್ ಮಿ ಎಕ್ಸಲೆಂಟ್ ಫ್ಯಾಮಿಲಿ ಆಫ್ ಆಲ್ ಡಾಗ್ ಲವಿಂಗ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಸೊ ನಾನು ಇಲ್ಲಂದ್ರೆ ನನ್ನ ಮಗ, ಇಲ್ಲಂದ್ರೆ ನನ್ನ ಸೊಸೆ, ಇಲ್ಲಂದ್ರೆ ನನ್ನ ಹೆಂಡತಿ, ಯಾರಾದೊಬ್ಬರು ನಾಯಿಗಳು ನೋಡ್ಕೊಳ್ತಾ ಇದ್ದೀವಿ ನಾವು ಇವಾಗ. ಆಮೇಲೆ ಏನಾಯ್ತು, ವಿ ಸ್ಟಾರ್ಟೆಡ್ ಫಾರ್ಮಿಂಗ್ ಎ ಸ್ಕ್ವಾಡ್ ಇನ್ ಅವರ್ ಏರಿಯಾ ಅಂಡ್ ವಿ ಬ್ರಾಟ್ ಇನ್ ಮೋರ್ ಪೀಪಲ್ ಇನ್ ಟು ದಿ ಆಂಬಿಟ್, ಸೊ ದಟ್ ವಿ ಆರ್ ಕವರಿಂಗ್ ದಿ ಎಂಟೈರ್ ಜಯನಗರ್ ವಿತ್ ಅವರ್ ಸ್ಕ್ವಾಡ್. ಸರ್, ನಿಮ್ಗೆ ಈ ಕಾರ್ಯದಲ್ಲಿ BBMP ಅವರು ಅಥವಾ ಗವರ್ಮೆಂಟ್ ಅವರಿಂದ ಯಾವ್ದಾದ್ರು ಸಪೋರ್ಟ್ ಸಿಕ್ಕಿದ್ಯಾ? ಲೇಟರ್ ಆನ್, ಅಟ್ ಲೇಟರ್ ಸ್ಟೇಜು BBMP ಅವರು ಏನು ಮಾಡಿದ್ರು, ವೆನ್ ವಿ ಡಿಸ್ಕಸ್ಡ್ ವಿತ್ BBMP ಪೀಪಲ್, we told them how to reduce population of the dogs and ಒಂದು ಬಂತು. Then we told them, ಬೇರೆ ಅನಿಮಲ್ ಆಕ್ಟಿವಿಸ್ಟ್ಸ್ ಎಲ್ಲ ಹೋಗಿ ಡಿಸ್ಕಸ್ ಮಾಡಿಬಿಟ್ಟು ವಿಲ್ ಸ್ಟಾರ್ಟ್ ಸ್ಟೆರಿಲೈಸೇಷನ್ ಆಫ್ ದಿ ಡಾಗ್ಸ್, ನ್ಯೂಟ್ರಿಂಗ್ ಆಫ್ ದಿ ಡಾಗ್ಸ್ ಮಾಡೋದನ್ನು ಪ್ಲಾನ್ ಮಾಡಿದ್ವಿ. ದೆನ್ ಹೌ ಟು ಗೋ ಅಪ್ ಎಕ್ಸೆಟ್ರಾ ಅವ್ರು ಕೂತ್ಕೊಂಡು ಮಾತಾಡಿಬಿಟ್ಟು ದೇ ಡಿವೈಡೆಡ್ ಇಂಟು ವೇರಿಯಸ್ ಝೋನ್ಸು. ಐ ಫಾಲ್ ಇಂಟು ಸೌತ್ ಝೋನ್. ಸೌತ್ ಝೋನಲ್ಲಿ ಸರ್ವೋದಯ ಅನ್ನೋ ಒಂದು NGO ಇದೆ. ಆ NGO ಅವ್ರು ಕಾಂಟ್ರಾಕ್ಟ್ ಕೊಟ್ಟರು. ಸೊ ಅಲ್ಲಿ ಒಂದು ಡಾಕ್ಟರ್ ಇದ್ದಾರೆ. ಸೊ ಈ ಕಮ್ಯುನಿಟಿ ಡಾಗ್ಸ್ ಎಲ್ಲ ಏನು ಮಾಡ್ತೀವಿ, ವಿ ಟೈ ಅಪ್ ವಿತ್ ದಮ್, ದೇ ವಿಲ್ ಕಮ್ ಅಂಡ್ ಟೇಕ್ ಆಲ್ ದೀಸ್ ಕಮ್ಯುನಿಟಿ ಡಾಗ್ಸ್ ಟು ದರ್ NGO, ದೇ ಸ್ಟೆರಿಲೈಸ್ ಅಂಡ್ ಲೀವ್ ಇಟ್. ಸೊ ದಟ್ ವೇ ವಿ ಆರ್ ರಿಡ್ಯೂಸ್ ದ ಲಾಸ್ಟ್ 8 to 9 years, 6-7 years, we have reduced the population by 40-50%. There are no additions in our area. So wherever I had 100 dogs, today I may have 50-60 dogs, that's all. Okay. Dogs live for 12-13 years. After that, they'll pass away. So that means after 8 to 10 years, if you come and see, I may not have any dogs in my area. It's like that. So BBMP is helping me in reducing the population. ಸರ್, ನೀವು ದಿನ ನಾಯಿಗಳಿಗೆ ಊಟ ಕೊಡಕ್ ಹೋಗ್ತಿದ್ರಿ ಅಂತ ಹೇಳಿದ್ರಿ. ನೀವು ಊಟ ಕೊಡಕ್ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಎದುರಿಸಿದ್ರ, ಅಥವಾ ಇವಾಗ ನಾರ್ಮಲಿ ಸ್ಟ್ರೀಟ್ ಡಾಗ್ಸ್ ಅಂದ್ರೆ ಅಗ್ರೆಸಿವ್ ಆಗಿರ್ತವೆ, ನಿಮ್ ಜೊತೆ ಹೆಂಗೆ ಪೆಟ್ ಆಗಿದಾವೆ ಅಂತ? ಈ ಕಮ್ಯುನಿಟಿ ಡಾಗ್ಸ್ ಫೀಡಿಂಗ್ ನಾನು ಶುರು ಮಾಡುವಾಗ ಐ ಹ್ಯಾಡ್ ಝೀರೋ ನಾಲೆಡ್ಜ್ ಅಬೌಟ್ ಡಾಗ್ಸು, ಅಬೌಟ್ ದಿ ಬಿಹೇವಿಯರ್ ಆಫ್ ಹ್ಯೂಮನ್ಸು. ಇದೆಲ್ಲ ನನಗೇನು ಗೊತ್ತಾಗಲಿಲ್ಲ. ನಾನು ಹೇಳಿದೆ, ಫಸ್ಟು ನಮ್ಮ ಮನೆ ಹತ್ರ ಬರೋದಾಗ್ಲಿಕ್ಕೆ ಮಾತ್ರ ನಾನು ಊಟ ಕೊಡ್ತಾ ಇದ್ದೆ. ಸೊ ಈ ನಾಯಿಗಳು ಏನು ಮಾಡ್ತಾ ಇತ್ತು, ತನ್ನ ಫ್ರೆಂಡ್ಸ್ಗಳು ಕರ್ಕೊಂಡು ಬರೋಕ್ಕೆ ಶುರು ಆಯಿತು. ಇಲ್ಲಿ ಬಾ ನೀನು, ಇಲ್ಲಿ ನಮ್ಗೆ ಊಟ ಸಿಕ್ಕತ್ತೆ, ನೀರು ಸಿಕ್ಕತ್ತೆ ಅಂತ 1, 2 ಆಯಿತು, 2, 4 ಆಯ್ತು ಹೇಳಿದೆ, ಮುಂಚೆ ಹೇಳಿದೆ. ಆ ಥರ ಆದಮೇಲೆ ನಾವು ಆಚೆ ಹೋಗೋಗಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ಪ್ಯಾಕ್ ಆಫ್ ಡಾಗ್ಸ್ ಇದೆ, ಅಲ್ಲೊಂದು ಪ್ಯಾಕ್ ಆಫ್ ಡಾಗ್ಸ್ ಇದೆ. ಈ ನಾಯಿಗಳು ಯಾರಿಗೆ ಊಟ ಕೊಡ್ತಾರೆ, ನಾವು ಟ್ರೈ ಮಾಡೋಣ ಅಂತ ಶುರು ಮಾಡಿದೆ ನಾನು. ಅಲ್ಲಿ ಊಟ ತೊಗೊಂಡೋಗುವಾಗ ಏನು ಮಾಡ್ತಾರೆ ಕೆಲವರು, ಸರ್ ಇಲ್ಲೆಲ್ಲ ಊಟ ಕೊಡಬೇಡಿ ನೀವು, ಆ ನಾಯಿಗಳು ಬೊಗಳುತ್ತೆ, ನಮ್ಮ ಮಕ್ಕಳು ಆಟಾಡೋಕ್ಕಾಗಲ್ಲ, ನಾಯಿಗಳು ಕಚ್ಚೋಗಿ ಬರುತ್ತೆ, ಸೊ ನೀವು ಏನು ಸರ್ ಮಾಡ್ತೀರಾ, ನಿಮ್ಮನ್ನು ಆಗ್ಬಿಟ್ಟು ಹೋಗ್ಬಿಡ್ತೀರಾ. ಸಮ್ಟೈಮ್ಸ್ ಕೆಲವರು ಜೆಂಟ್ಲ್ಮ್ಯಾನ್ ಆಗಿ ಮಾತಾಡ್ತಾರೆ, ಕೆಲವರು ಹಾರ್ಶ್ ಆಗಿ ಮಾತಾಡ್ತಾರೆ, ಕೆಲವರು ಈ ಕಡೆ ಬರಲೇಬೇಡಿ ನೀವು, ನಿಮ್ಮಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂದ್ರೆ ಏನೋ ರಫ್ ಆಗೆಲ್ಲ ಮಾತಾಡ್ತಾರೆ. ಅದೆಲ್ಲ ಎನ್ಕೌಂಟರ್ ಮಾಡಿದ್ದೀನಿ ನಾನು. ಇನಿಷಿಯಲ್ ಸ್ಟೇಜಲ್ಲಿ ಹೌ ಟು ರಿಪ್ಲೈ, ಹೌ ಟು ಎನ್ಕೌಂಟರ್ ದಿಸ್ ನನಗೆ ಅರ್ಥ ಆಗಲಿಲ್ಲ. ಸೊ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ತಾ ಇದ್ದೆ. ಬಟ್ ಒಂದು ನನಗೆ ಅರ್ಥ ಆಯಿತು, ನಾನು ಎಷ್ಟು ದೂರ ಬಂದ್ರೇನು ನಾಯಿಗಳು ಹಿಂದ್ಗಡೆನೇ ಬರ್ತಾ ಇತ್ತು. ಆವಾಗ ಅರ್ಥ ಆಯಿತು. ಸೊ ಅಲ್ಲಿ ನಾನು ಊಟ ಹಾಕುವಾಗ ಇವರು ಜಗಳ ಮಾಡ್ತಾರೆ, ನಾನೇನು ಮಾಡಿದೆ, ದೂರ ಬಂದು ನಾಯಿಗಳು ಕರೆಯೋದು. ನಾನು ನೋಡಿದ್ರೇನೆ ನಾಯಿಗಳು ವಾಸನೆ, ದೇ ಎಕ್ಸಲೆಂಟ್ ಸ್ಮೆಲ್ಲಿಂಗ್ ಪವರ್ ಇದೆ.
ನಾನು ಬರೋದು ಗೊತ್ತಾಗ್ಬಿಡುತ್ತೆ, ನಾನು ಹುಡ್ಕೊಂಡು ದೂರ ಬರೋದು. ಸೊ ಎಲ್ಲಿ ಒಂದು ಖಾಲಿ ಸೈಟು, ಎಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಟ್ರಾನ್ಸ್ಫಾರ್ಮರ್ ಕೆಳಗೆ ಎಲ್ಲೋ ಪ್ಲಾಟ್ಫಾರ್ಮಲ್ಲಿ ಯಾರು ತೊಂದರೆ ಮಾಡದೇ ಇರೋ ಒಂದು ಜಾಗ ನೋಡಿಬಿಟ್ಟು ಅಲ್ಲಿ ಎಲ್ಲ ನಾಯಿಗಳಲ್ಲಿ ಬರೋದು. ಅಲ್ಲಿ ಶುರು ಮಾಡಿದೆ ನಾನು. ಮೈ ಪರ್ಪಸ್ ಈಸ್ ಟು ಫೀಡ್ ದ ಡಾಗ್ಸ್, ನಾಟ್ ಟು ಫೈಟ್ ವಿತ್ ಎನಿಬಡಿ ಅಲ್ವಾ. ಸೊ ಆ ಥರ ದೂರ ಬಂದಿದ್ದೆಲ್ಲ ಫೀಡ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಸೊ ಈ ನಾಯಿಗಳಿಗೆ ಏನಾಗುತ್ತೆ, ಫಸ್ಟ್ ಆ್ಯಂಡ್ ಪಿರಿಯಾರಿಟಿ ಹೇಳಿರ್ತಾರೆ, ನಾವು ಊಟ ಕೊಟ್ಟುಬಿಟ್ರೆ ಸಾಕು, ಅದಕ್ಕೆ ವಿ ಬಿಕಮ್ ಫ್ರೆಂಡ್ಸ್. ಯಾವ ನಾಯಿಗಳು ಕಚ್ಚೋಕೆ ಬರಲ್ಲ. ಸೊ ದಿ ಕಾನ್ಸೆಪ್ಟ್ ಆಫ್ ಬೀದಿ ನಾಯಿಗಳು ನಮ್ಮನ್ನು ಕಚ್ಚೋಕೆ ಬರುತ್ತೆ, ನಮ್ಮನ್ನು ಅಟ್ಸ್ಕೊಂಡು ಬರುತ್ತೆ, ನಮ್ಮ ಮಕ್ಕಳು ಅದೆಲ್ಲ ಏನಂದರೆ ವಿ ಹ್ಯಾವ್ ಎ ರಾಂಗ್ ಕಾನ್ಸೆಪ್ಟ್ ಇನ್ ಅಸ್. ವಿ ಶುಡ್ ನಾಟ್ ಥಿಂಕ್ ಲೈಕ್ ದಿಸ್. ಡಾಗ್ಸ್ ಆರ್ ದ ಬೆಸ್ಟ್. ನಾವು ಹೇಳ್ತೀವಲ್ವಾ, ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಇಸ್ ಡಾಗ್ ಅಂತ ಹೇಳ್ತೀವಿ ನಾವು. ಬಟ್ ದೇ ಸ್ಟಿಲ್ ರಿಮೈನ್ ಓನ್ಲಿ ಇನ್ ದ ಪೇಪರ್. ವಿ ಶುಡ್ ಇಂಪ್ಲಿಮೆಂಟ್ ಇಟ್. ಒಂದು ನಾಯಿಗೆ 2 ಬಿಸ್ಕಟ್ ಹಾಕಿ, 2 ನಾಯಿಗಳು ಏನೇ ನನ್ನ ಮನೇಲಿ ರಾತ್ರಿ ಎಲ್ಲ ಆದಮೇಲೆ ಏನು ಬೇಡನೋ ಒಂದು ಪ್ಲೇಟ್ ಹಾಕಿ ಅಲ್ಲಿ ಇಟ್ಬಿಡಿ ನೀವು. ನಾಯಿಗಳು ಬರುತ್ತೆ, ನಾಯಿಗಳು ತಿನ್ಬಿಟ್ಟು ಹೋಗುತ್ತೆ. ನಾಯಿಗಳಿಗೆ ಗೊತ್ತು ಎಲ್ಲಿ ಊಟ ಸಿಕ್ಕತ್ತೆ, ಎಲ್ಲಿ ನೀರು ಸಿಕ್ಕತ್ತೆ ಅಂತ ಗೊತ್ತು. ಸೊ ಅದು ಊಟ ಬೇಕಂದ್ರೆ ಅಲ್ಲಿ ಬಂದು ನೋಡುತ್ತೆ, ಬಾಯಾರಿಕೆ ಆದರೆ ಅಲ್ಲಿ ಬಂದು ಅದು ನೀರು ಕುಡಿಯುತ್ತೆ. ಇದನ್ನ ನಾನು ಅರ್ಥ ಮಾಡ್ಕೊಂಡೆ ನಾನು. ನೀವು ಎಲ್ಲಿ ನೀರಿಟ್ರೇನು ಪರವಾಗಿಲ್ಲ, ನಾಯಿಗಳಲ್ಲಿದ್ದರೆ ನಾಯಿಗಳು ಬಂದು ಖಂಡಿತ ನೀರು ಕುಡಿಯುತ್ತೆ ಅಂತ ಹೇಳಿ. ಸೊ ನಾವು ಒಂದು ರಾಂಗ್ ಕಾನ್ಸೆಪ್ಟ್ ಮನಸ್ಸಲ್ಲಿ ಬೆಳೆಸ್ಕೊಂಡು ಬಿಟ್ಟಿದ್ವಿ. ಬೀದಿ ನಾಯಿಗಳಂದರೆ ಬೇಡ, ಬೀದಿ ನಾಯಿಗಳು ಕಚ್ಚೋಕೆ ಬರುತ್ತೆ, ಬೀದಿ ನಾಯಿಗಳು ನ್ಯೂಸೆನ್ಸ್ ವ್ಯಾಲ್ಯೂ, ಬೀದಿ ನಾಯಿಗಳು ಬೊಗಳುತ್ತೆ. ನಾಯಿಗಳು ಬೊಗಳದೆ ತಪ್ಪು ಕಾನ್ಸೆಪ್ಟ್ ಅಲ್ವಾ. ಸೊ ದೇವ್ರ ಸೃಷ್ಟಿನಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾವು ಒಂದು ತಪ್ಪು ಕಂಡು ಹಿಡಿಯೋಕ್ಕಾಗಲ್ಲ. ನಿಮ್ಮನ್ನು ಏನೋ ಒಂದು ಸೃಷ್ಟಿ ಮಾಡಿಸಿದ್ದಾನೆ, ನನ್ನ ಏನೋ ಒಂದು ಸೃಷ್ಟಿ ಮಾಡಿಸಿದ್ದಾನೆ, ನಿಮ್ಮನ್ನು ಸೃಷ್ಟಿ ಮಾಡಿಸಿದ್ದಾನೆ. ಅದು ನಾವು ಅರ್ಥ ಹಾಕೊಂಡು ಬಾಳೋಕೆ ನಾವು ಪ್ರಯತ್ನ ಮಾಡಬೇಕು ಹೊತ್ತು ನಾನು ಇದು ಬೇಡ ಅದು ಬೇಡ ಇದು ಬೇಡ ಅಂದರೆ ನಾವು ಒಬ್ಬರೇ ಎದ್ಬಿಡ್ತೀವಿ. ನಾನು ಯಾರು ಬೇಡ ಅಂದರೆ, ನಾನು ಯಾಕೆ ಸಿಟಿಲ್ ನೀರನ್ನು ಹೋಗಿ ಕಾಡಲ್ಲಿ ಹೋಗಿರ್ಬೋದಲ್ವಾ, ನಾನು ಯಾಕೆ ಸಿಟಿಲ್ ನೀರು ಇರಬೇಕು? ನಾನು ಸಿಟಿಲ್ ನೀರು ಇರೋ ತನಕ ನಾನು ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗತ್ತೆ, ಇಲ್ಲಂದ್ರೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಪ್ರಕಾರ ದಯವಿಟ್ಟು ಆ ಥರದ ರಾಂಗ್ ಕಾನ್ಸೆಪ್ಟ್ ಇಟ್ಕೋಬೇಡಿ ನೀವು. ನಿಮ್ಮ ಯಾವ ನಾಯಿ ನೋಡಿದ್ರೇನು 2 ಬಿಸ್ಕಟ್ಟು, ಒಂದು ಬನ್ನು, ಒಂದು ಊಟ ಕೊಡಿ ನೀವು. ನಾನು 20 years ನಾನು ಪ್ರೌಡ್ಲಿ ಐ ಕ್ಯಾನ್ ಟೆಲ್ ಯು, ನಾಟ್ ಎ ಸಿಂಗಲ್ ಡಾಗ್, ಐ ಡೋಂಟ್ ಹ್ಯಾವ್ ಸಿಂಗಲ್ ಬೈಟ್, ನಾಟ್ ಎ ಸಿಂಗಲ್ ಡಾಗ್ ಬಿಟನ್ ಮೀ. ಐ ನೆವರ್ ಗೌನ್ ಟು ದ ಡಾಕ್ಟರ್. In fact, to tell you that dogs have taken away all the negativity from me, and I don't have any medical expense. My annual medical expense is 0. I don't go to the doctor at all. So now ಏನು ಮಾಡಿದ್ರೇನು in return dogs give us something. ಅದು ನಾವು ಅರ್ಥ ಮಾಡಿಕೊಂಡು ಬಾಳೋಕೆ ಪ್ರಯತ್ನ ಮಾಡೋಣ ನಾವು. ಸೊ ನಿಮಗೆ ಡಾಗ್ ರೆಸ್ಕ್ಯೂ ಮಾಡ್ತಿರ್ಬೇಕಾದ್ರೆಲ್ಲ ನಿಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರಾ? ಇನಿಷಿಯಲಿ ಯಾರು ಇಲ್ಲ. ಬಿಕಾಸ್ ನಾವು ಡಾಗ್ ಲವ್ ಬರ್ಡ್ಸ್ ಹುಡ್ಕೊಂಡು ಹೋಗಿ ನಾನು ಅದು ಪ್ರಯತ್ನ ಮಾಡಬೇಕು. ನನಗೆ ಗೊತ್ತಿರಲಿಲ್ಲ ಯಾರೆಲ್ಲ ಡಾಗ್ ಲವ್ ಬರ್ಡ್ಸು, ಯಾರು ನಾನು ಸಹಾಯ ಮಾಡ್ಬೋದು ಅಂತ ಗೊತ್ತಾಗಲಿಲ್ಲ. ಬಟ್ ಲೇಟರ್ ಸ್ಟೇಜ್ ಡ್ಯೂರಿಂಗ್ ಕೋವಿಡ್ ವಿ ಫಾರ್ಮ್ಡ್ ಎ ಸ್ಕ್ವಾಡ್ ಫಾರ್ಮ್ ಮಾಡಿದ್ಮೇಲೆ ವಿ ಬ್ರಾಟ್ ಇನ್ ಡಾಗ್ ಲವ್ ಬರ್ಡ್ಸ್, ರೆಸ್ಕ್ಯೂಯರ್ಸು, ಪೀಪಲ್ ಹೂ ಹ್ಯಾವ್ ಡಾಗ್ ಇನ್ ದಿ ಹೌಸು, ಡಾಗ್ ಸಿಂಪಥೈಸರ್ಸು, ಡಾಗ್ ವಾಕರ್ಸು, ವೆಟನರಿ ಡಾಕ್ಟರ್ಸು, ಈ ಥರ ಇವರೆಲ್ಲ ಸ್ಲೋಲಿ ವಿ ಸ್ಟಾರ್ಟೆಡ್ ಆ್ಯಡಿಂಗ್ ದಮ್. ಒನ್ಸ್ ವಿ ಫಾರ್ಮ್ಡ್ ಎ ಗ್ರೂಪ್, then we sought help through the group. ಆ ಏರಿಯಾನಲ್ಲಿ ಯಾರಾದಿದ್ದರೆ ಡಾಗ್ ಲವರು ದೇ ವಿಲ್ ಇಮಿಡಿಯೇಟ್ಲಿ ರಶ್ ಟು ಅಸ್ ಫಾರ್ ಹೆಲ್ಪ್. ಯಾಕಂದರೆ ಒಂದು ರೆಸ್ಕ್ಯೂ ಅಂದರೆ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ, ಒಬ್ಬರು ಕೈಲಿ ಆಗಲ್ಲ. ವಿ ನೀಡ್ 2 people ಟು ಕ್ಯಾರಿ ಟು ದಿ ವೆಟನರಿ ಹಾಸ್ಪಿಟಲ್. ಅಲ್ಲಿ 2 hours 3 hours ವೇಟ್ ಮಾಡಬೇಕಾಗತ್ತೆ, ಡ್ರಿಪ್ಸ್ ಕೊಡಬೇಕಾಗತ್ತೆ, ಬ್ಲಡ್ ಕೊಡಬೇಕಾಗತ್ತೆ ಅಲ್ವಾ. ಸೊ ಆವಾಗ ವಿ ಟುಕ್ ಅಸಿಸ್ಟೆನ್ಸ್ ಆಫ್ ಸ್ಕ್ವಾಡ್ ಮೆಂಬರ್ಸ್. ಸೊ ನಾವು ಕೇಳ್ಪಟ್ವಿ ನೀವು ಲಾಕ್ಡೌನ್ ಟೈಮಲ್ಲಿ 200ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಆಹಾರ ಸಪ್ಲೈ ಮಾಡ್ತಿದ್ರಿ ಅಂತ. ಕರೆಕ್ಟ್. ಅದ್ರ ಬಗ್ಗೆ ಹೇಳಿ ಸರ್. ಕೋವಿಡ್ ಬಂದಿದ್ದು ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ದ ಹ್ಯೂಮನ್ಸ್ ಆಸ್ ವೆಲ್ ಆಸ್ ಫಾರ್ ದಿ ಡಾಗ್ಸ್ ಆಲ್ಸೋ. ಯಾಕಂದರೆ ವಿ ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಥ್ರೂ ದ ಕೋವಿಡ್. ಆವಾಗ ಕೋವಿಡ್ ಟೈಮಲ್ಲಿ ಏನಾಗಿತ್ತು, ಎಲ್ಲ ಆಫೀಸಸ್ ಕ್ಲೋಸ್ ಆಗಿತ್ತು, ರೆಸ್ಟೋರೆಂಟ್ಸ್ ಕ್ಲೋಸ್ ಆಗಿತ್ತು, ರೋಡ್ ಸೈಡ್ ಈಟರೀಸ್ ಕ್ಲೋಸ್ ಆಗಿತ್ತು. ಆಮೇಲೆ ಜನನೇ ಇರಲಿಲ್ಲ. ಅಂದರೆ ಜನರಲಿ ಏನು ಮಾಡ್ತಾಯಿದ್ರು, ಈ ಪುಷ್ಕಾಟ್ ವೆಂಡರ್ಸು, ಈ ಸೆಕ್ಯೂರಿಟಿ ಗಾರ್ಡ್ಸು, ಇವರು ಏನು ಉಳಿದಿರುತ್ತೋ ಅದೊಂದು ಜಾಗ ಆಗ್ತಾಯಿದ್ರು. ಏನು ಬೀದಿಗಳು ನಾಯಿಗಳು ಬದುಕೊಳ್ತಾ ಇತ್ತು. ಯಾರು ಇಲ್ಲ, ನಾಯಿಗಳು ಎಲ್ಲಿ ಹೋಗುತ್ತೆ? ಸೊ ದಟ್ ವಾಸ್ ದ ಟೈಮ್ ಒಂದು NGO ಅಪ್ರೋಚ್ ಮೀ and they said we will give you food, ನೀವು ನಾಯಿಗಳು ಊಟ ಹಾಕ್ತೀರಾ ಅಂತ ಹೇಳಿ. I understand that NGO was covering around 5,000 dogs every day throughout Bangalore. That is what I understood with the help of BBMP. ಆಮೇಲೆ I came to know about it. So ನನ್ನ ಶಾರ್ಗೆ I was getting some food from them. Every day I was feeding around 200 dogs, catering to the needs of entire Jayanagar. 200 dogs of best. ನನಗೇನು ಪೊಲೀಸ್ ಪರ್ಮಿಷನ್ ಕೊಡಿಸಿದ್ರು. So not a single human being used to be on the road. I used to go in the night. Only police people will come. There's a Vaishala jeep fellow will come. I made friends with a lot of police people those days. Many police people used to stand and salute me and go, "You're doing a great job. God bless you." And helbiಟ್ಟು ಹೋಗ್ತಾ ಇದ್ರು. COVID period ಅಲ್ಲಿ I was able to
come in contact with more than 200 dogs. ಸೊ ಪೊಲೀಸ್ ನಿಮ್ಗೆ ಸಪೋರ್ಟ್ ಮಾಡಿದ್ರು? ಪೊಲೀಸ್ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇನಿಷಿಯಲಿ ಕೇಳಿದ್ರು ಏನು ಅಂತ ಹೇಳಿ, ಒನ್ಸ್ ವಿ ಶೋಡ್ ದಮ್ ಆಲ್ ದಿಸ್ ಥಿಂಗ್ಸ್, ಮಾಡಿ ಗುಡ್ ಥಿಂಗ್, ಒಳ್ಳೇದು ಮಾಡ್ತಿದ್ದೀರಾ ನೀವು, ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ಕರೆಕ್ಟ್. ಗ್ರೇಟ್ ಸರ್. ನಿಮ್ಗೆ ಒಂದು ಗ್ರೂಪ್ ನ ಫಾರ್ಮ್ ಮಾಡ್ಲಿಕ್ಕೆ ಐಡಿಯಾ ಹೆಂಗ್ ಬಂತು ಸರ್ ನಿಮ್ಗೆ? ಕೋವಿಡ್ ಟೈಮಲ್ಲಿ, ಆಸ್ ಐ ಟೋಲ್ಡ್ ಯು, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಈ ಕೋವಿಡ್ ಟೈಮಲ್ಲಿ ಐ ರಿಯಲೈಸ್ಡ್ that so many dogs are not getting food, so many dogs are sick, so many dogs are old dogs, I mean old age. They are finding it, they are struggling on the road to survive also. So first ನಾಯಿಗಳಿಗೆ ಊಟ, ಆಮೇಲೆ ಶೆಲ್ಟರ್, ಆಮೇಲೆ ಸ್ವಲ್ಪ ಲವ್ ಅಂಡ್ ಅಫೆಕ್ಷನ್. ಇದು ಮೂರೇ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು. ದೇ ಡೋಂಟ್ ಹ್ಯಾವ್ ಎನಿ ಈಗೋ. ಎಲ್ಲೆಲ್ಲ ಇದು ಮೂರು ಸಿಕ್ಕತ್ತೋ ಅಲ್ಲೆಲ್ಲ ನಾಯಿಗಳಿರುತ್ತೆ. ನಾವು ಅದು ನಾನು ಅರ್ಥ ಮಾಡಿಕೊಂಡೆ. ಆಮೇಲೆ ಒಂದು ಲೇಡಿ, her name is Mrs. Priya Shetty Rajgopal. She is the founder of CJ Memorial Trust. She has formed around 52 squads in Bangalore. So my name was referred to her. We did not have ನಮ್ಮ ಇರಲಿಲ್ಲ ಜಯನಗರಲ್ಲಿ ಅನಿಮಲ್ ಸ್ಕ್ವಾಡ್ ಇರಲಿಲ್ಲ. ಅವಾಗ ನನ್ನ ಹೆಸರು ರೆಫರ್ ಮಾಡಿದ್ರು. ಸೊ ಶಿ ಕಾಲ್ಡ್ ಅಂಡ್ ಸ್ಪೋಕ್ ಟು ಮೀ, ವಿ ಆರ್ ಪ್ಲಾನಿಂಗ್ ಟು ಫಾರ್ಮ್ ಎ ಸ್ಕ್ವಾಡ್ ಇನ್ ಜಯನಗರ್. ಜಯನಗರ್ ಇಸ್ ಒನ್ ದ ಲಾರ್ಜೆಸ್ಟ್ ಬ್ಲಾಕ್ಸ್ ಇನ್ ಏಷ್ಯಾ ಅಲ್ವಾ. ಸೊ ಕ್ಯಾನ್ ಯು ಲೀಡ್ ಇಟ್, ಕ್ಯಾನ್ ಯು ಟೇಕ್ ಚಾರ್ಜ್ ಅಂತ ಹೇಳಿದ್ರು. ಐ ಸೆಡ್ ಓಕೆ. ಸೊ ನಾನು ಮಿಸಸ್ ಪ್ರಿಯೇಶ್ ರಾಜಗೋಪಾಲ್ ನಾವು ಇಬ್ಬರೇ ಫಸ್ಟ್ ಶುರು ಮಾಡಿದ್ದು ಜಯನಗರ್ ಕ್ಯಾನೈನ್ ಸ್ಕ್ವಾಡ್ ಅಂದ್ರೆ ಅದಕ್ಕೆ ಹೆಸರಿಟ್ಟು ಶುರು ಮಾಡಿದ್ವಿ. ದೆನ್ ವಿತ್ ದ ನೋನ್ ಸೋರ್ಸಸ್ ವಿ ಸ್ಟಾರ್ಟೆಡ್ ಆ್ಯಡಿಂಗ್ ಪೀಪಲ್. ನಾನು ಹೇಳಿತರ ಫೀಡರ್ಸ್, ರೆಸ್ಕ್ಯೂಯರ್ಸ್, ಬಿಕಾಸ್ ಎಲ್ಲ ಲಾಟ್ ಆಫ್ ಅನ್ಸಂಗ್ ಹೀರೋಸ್ ಇರ್ತಾರೆ. ಎಲ್ಲೋ ಒಂದು ಜಾಗದಲ್ಲಿ ಒಬ್ಬನು 10 ನಾಯಿಗಳು ಊಟ ಕೊಡ್ಬೋದು, ಬೈ ಪೇಷನ್ ಎಲ್ಲೋ ಒಬ್ಬನು ನಾಯಿ ಟ್ರೀಟ್ಮೆಂಟ್ ಕೊಡ್ಬೋದು. ಇವನ್ನೆಲ್ಲ ತಂದು ಈ ಗ್ರೂಪಲ್ಲಿ ಹಾಕಿ ನಾವು ಟುಡೇ ಐ ಕ್ಯಾನ್ ಸೇ ವಿ ಆರ್ ಪ್ರೌಡ್ಲಿ ವಿ ಆರ್ ಹ್ಯಾವಿಂಗ್ ಅರೌಂಡ್ 300 ಮೆಂಬರ್ಸ್ ಕನ್ಸಿಸ್ಟಿಂಗ್ ಆಫ್ ಫೀಡರ್ಸ್, ರೆಸ್ಕ್ಯೂಯರ್ಸ್, ಡಾಕ್ಟರ್ಸ್, ಬಟ್ ಆಮೇಲೆ ವೆಲ್ ಎಜುಕೇಟೆಡ್ ಪೀಪಲ್ ಎಲ್ಲ ಇರುತ್ತೆ ನಮ್ಮ ಗ್ರೂಪಲ್ಲಿ ಇದ್ದಾರೆ. ಈಗ ಈ ಗ್ರೂಪ್ ಇಂದ ಎಷ್ಟು ಅಡ್ವಾಂಟೇಜಸ್ ಆಯ್ತು ಸರ್ ನಿಮಗೆ? ಗ್ರೂಪ್ ಅಡ್ವಾಂಟೇಜ್ ಏನಂದ್ರೆ ಈಸಿ ಅಕ್ಸೆಸಿಬಿಲಿಟಿ. ಈಗ ಸಂಬಡಿ ಇಸ್ ರಿಪೋರ್ಟಿಂಗ್ ಕೇಸ್ ಫ್ರಮ್ ಜಯನಗರ್ 9th block or 8th block. So we have a packet there. We have created members who are members of Jayanagar Canine Squad. We identify. So immediately once it flashes in we have formed our own WhatsApp group. So once this news is put in the WhatsApp group, immediately ಆ ಏರಿಯಾ ಯಾರು ಇರ್ತಾರೋ ಅವ್ರಿಗೆ ನಾವು ಮಾತಾಡ್ತೀವಿ. Immediately they attend to the case immediately. Biggest advantage is reachable, accessibility to any. Our reach is become very easy now to all the dogs. So as a part of this group, how proud are you? Do you have any unforgettable moment to share? Yeah, I am very proud of this. When we formed this group, ನಾವು ಇಬ್ಬರೇ ಶುರು ಮಾಡಿದ್ದು. ನಾವು ಇಬ್ಬರು ಅಡ್ಮಿನ್ಸ್ ಒಂದು ವಾಟ್ಸಪ್ ಗ್ರೂಪ್ ಫಾರ್ಮ್ ಮಾಡಿದ್ವಿ. ದೆನ್ ಜಯನಗರ್ ಕ್ಯಾನೈನ್ ಸ್ಕ್ವಾಡ್ ಫಾರ್ಮ್ ಮಾಡಿದ್ವಿ. From 2 members, maybe 4 years back or 5 years back, today we have grown to 300 members. ಏನು ಅಡ್ವಾಂಟೇಜ್ ಅಂದರೆ, as I told you, accessibility, reach, my reach is very easy. And I'm able to bring in all the like-minded people into my group. It may be a feeder, so all the feeders are in my group, in my area. All the rescuers are there in my group. So at call, somebody or other is ready to come and assist me to take the dog to the veterinary doctor or posting the dog after the treatment. So the advantages are manifold as far as group is concerned. And more than that, I have come to know more than 300-400 people in my area who are having like-minded like me. But we were not in touch with them. Today, I am very well-known person in Jayanagar 9th block. Most of the people who have any dog issues, most of the people who have dogs, most of the people who need help, they always reach me immediately. That's the advantage of this group. Sir, how has your spirituality influenced your compassion for animals, sir? Being divine or being in spirituality, it helps us to see divine in everything. It helps you to build compassion towards animals. And we begin feeding is worship. As we see, God has created everything and God resides in everything, either it's human beings or animals. So how I see is, one is my spirituality has helped me to see divine in every living being, and my spirituality has helped me to understand animals and be more compassionate towards animals, and I see feeding is divine. It's a form of worship is what I am seeing. ಸರ್, ಇವಾಗ ಕಮ್ಯುನಿಟಿ ಡಾಗ್ಸಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂದೆ ಬರೋ ಯೂತ್ಸಿಗೆ ಏನು ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? The very thought, I would salute them. It's a noble cause. Start small. For everything you need a beginning. Yes. So we start with a bowl of food or a bowl of water. You start in a small way. Slowly team up with other youngsters. Team up with the like-minded people and see how many people can fall into your ambit. Slowly start and slowly expand it.
one day you'll be successful and you will be rewarded for your work. I'm personally very happy. God has given me this great opportunity of taking care of the community dogs the last 20 years. There are ups and downs in my life. It is not easy to take community dogs, care for them, feed them, rescue them, and give them a good standard of life. We have done a lot of things for community dogs. My sincere request to people is, we all have to coexist. From the point of view of the Almighty, He has created all of us for some purpose, as I said. Dogs are also created for some purpose. It is better for us to be compassionate towards dogs, have empathy towards dogs. And if you can feed, try to feed 1 or 2 dogs. If you can't be helpful to the dogs, please don't harm them. They also have a right to live on this earth like you and me. They have a life, and let us all join hands together to give a better life for the dogs. I need more people to understand the sufferings of animals, because they do not have parents, they do not have a house, they do not have daily food. In fact, like we have a schedule of food, breakfast, lunch and dinner. They don't have any schedule of eating habits. Whenever they get food, they eat. When there is no food, they wait for the food to come. Just that is the situation of a dog today. So let us all join hands together as long as we live and try to give a good life for the community dogs. And we will definitely have a better society. Definitely we will have a better living in our life. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗ್ಲೂ ನಮ್ಮ ಸಮಾಜದಲ್ಲಿರೋ ಎಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಥ್ಯಾಂಕ್ ಯು. ಸ್ನೇಹಿತರೆ, ಮನುಷ್ಯನಿಗೆ ಆಹಾರ, ನೀರು, ಗಾಳಿ ಎಷ್ಟು ಮುಖ್ಯನೋ ಪ್ರಾಣಿಗಳಿಗೂ ಕೂಡ ಅಷ್ಟೇ ಮುಖ್ಯ. ಮನುಷ್ಯ ದುಡ್ಡಿಲ್ಲ ಅಂದ್ರೆ ಬೇಡಿ ಆದ್ರೂ ತಿಂತಾನೆ, ಆದ್ರೆ ಪ್ರಾಣಿಗಳು ಪಾಪ ಅವಕ್ಕೆ ಮಾತು ಬರಲ್ಲ, ಅವು ಆಡಿದ ಭಾಷೆ ಕೂಡ ನಮ್ಗೆ ಅರ್ಥ ಆಗಲ್ಲ. ನಾನ್ ಈ ಮೂಲಕ ಹೇಳೋದೇನಂದ್ರೆ, ಅಟ್ಲೀಸ್ಟ್ ನೀವು ಅವ್ರಿಗೆ ಕೊಡಕ್ಕಾಗದಿದ್ರೆ ಹಾರ್ಮ್ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು. ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ಕಾರ್ಯ ಹೀಗೆ ಮುಂದುವರಿಲಿ, ನಿಮ್ಗೆ ಇನ್ನೆಷ್ಟು ಹೆಚ್ಚೆಚ್ಚು ಸಪೋರ್ಟ್ ಸಿಕ್ಲಿ ಅಂತ ಆಶಿಸ್ತಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಗೆ ನಮ್ ಧ್ವನಿ ಅವ್ರ ಕಡೆಯಿಂದ ಇದೊಂದು ಚಿಕ್ಕ ಹುಡುಗರು. ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಧ್ವನಿ.